ರಾಧೆಯ ಕೊಡುಗೆ. ಬರೆದವರು ವಾಣಿ. ರುಕ್ಕು, ನಿಂಗೊಂದ್ ಕಾಗದ ಬಂದಿದೆ ಎಂದು ಕೂಗುತ್ತಾ ಪದ್ಮನಾಭಯ್ಯ ಕಾಗದ ಹಿಡಿದುಕೊಂಡು ಒಳಗೆ ಬಂದ. ಕಲ್ಲುಗಡಿಗೆಯಲ್ಲಿ ಮೊಸರು ಕಡೆಯುತ್ತಿದ್ದ ರುಕ್ಮಿಣಿ ಗಂಡ ಒಳಗೆ ಬಂದದ್ದನ್ನು ನೋಡಿ ತಲೆ ಎತ್ತಿದಳು. ಕಡೆಗೋಲು ಮೊಸರಿನೊಡನೆ ಚೆಲ್ಲಾಟವಾಡುತ್ತಿದ್ದ ಸದ್ದಿನಿಂದಾಗಿ ಅವಳಿಗೆ ಪದ್ಮನಾಭಯ್ಯನ ಕೂಗು ಕೇಳಿಸಿರಲಿಲ್ಲ. ಬೆಣ್ಣೆಯನ್ನು ತಿನ್ನುವ ಆಸೆಯಿಂದ ಕಣ್ಣರಳಿಸಿ ಮೊಸರು ಕಡೆಯುವುದನ್ನೇ ನೋಡುತ್ತಾ ಕುಳಿತಿದ್ದ ರಾಜಿ ತನ್ನ ಪುಟ್ಟ ಕೈ ನೀಡಿ, ನಂಗೆ ಕಾಗ್ದ ಎಂದಳು. ಪದ್ಮನಾಭಯ್ಯ ಕಾಗದವನ್ನು ರಾಜಿಯ ಕೈಗೆ ಕೊಟ್ಟು, ನಿಮ್ಮಮ್ಮಂಗ್ ಕೊಡು, ಅವಳ ಹೆಸರಿಗೆ ಕಾಗದ ಬಂದಿರೋದು ಎಂದ. ಅಮ್ಮ, ಕಾಗದ ಎಂಬ ಪದಗಳು ಕಿವಿಗೆ ಬಿದ್ದ ಮೇಲೆ ದಿನಚರಿಯ ಕೆಲಸದಲ್ಲೇ ಮುಳುಗಿದ್ದ ರುಕ್ಮಿಣಿ ತಾನು ಮಾಡುತ್ತಿದ್ದ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸಿ, ಯಾರದು ಕಾಗ್ದ ಎಂದು ಕೇಳಿದಳು. ನಿಂಗೆ ಬಂದಿದೆ, ಈ ಕಾಗದಕ್ಕೆ ರುಜು ಮಾಡು, ರಿಜಿಸ್ಟರ್ ಮಾಡಿದ್ದಾರೆ. ಏನು, ನನಗ್ ಕಾಗ್ದ ಬಂದಿದ್ಯೆ? ರುಕ್ಮಿಣಿಗೆ ಆಶ್ಚರ್ಯ. ನನಗ್ ಬಂದಿದ್ರೆ ನಿನ್ನ ಯಾಕೆ ಕರೀತಿದ್ದೆ? ಅದು ಸರಿ, ಆದ್ರೆ ನನಗ್ ಬರೆಯೋರು ಯಾರು? ರುಕ್ಮಿಣಿ ಮೊಸರು ಹಾರಿ ಜಿಡ್ಡಾಗಿದ್ದ ಕೈಯನ್ನು ತನ್ನ ಮಾಸಿದ ಸೀರೆಗೆ ಒರೆಸಿಕೊಂಡು ಕಾಗದಕ್ಕೆ ಸಹಿ ಮಾಡಿದಳು. ಅವಳ ಜೀವಮಾನದಲ್ಲಿ ಮೊದಲ ಬಾರಿಗೆ ರಿಜಿಸ್ಟರ್ ಮಾಡಿದ ಪತ್ರ ಬಂದಾಗ ಆಶ್ಚರ್ಯದ ಜೊತೆ ನಗುವೂ ಬಂದಿತು. ಕಾಗದವನ್ನು ತೆಗೆದುಕೊಂಡು ಕವರನ್ನು ಸೊಟ್ಟ ಸೊಟ್ಟವಾಗಿ ಉಗುರಿನಿಂದ ಹರಿದು ಒಳಗಿನ ಕಾಗದವನ್ನು ನಿಧಾನವಾಗಿ ಓದುತ್ತಿದ್ದಂತೆ ಅವಳ ನಗು ಮಾಯವಾಗಿ ನಿಟ್ಟುಸಿರು ಹೊರಬಂತು. ಯಾರದೆ ಕಾಗ್ದ? ಏನ್ ಬರ್ದಿದ್ದಾರೆ? ಹೆಂಡತಿಯ ಕಂದಿದ ಮುಖ ನೋಡಿ ಪದ್ಮನಾಭಯ್ಯ ಗಾಬರಿಯಿಂದ ಕೇಳಿದ. ಏನಿಲ್ಲ ರೀ, ರಾಧಾ ಬರ್ತಿದ್ದಾಳೆ. ಎಲ್ಲಾ ಸೌಖ್ಯವಾಗಿದ್ದಾರೆ ತಾನೆ? ಎನ್ನುತ್ತಾ ಕಾಗದವನ್ನು ಗಂಡನ ಮುಂದೆ ಹಾಕಿ ಮೊಸರಿನ ಕಲ್ಲುಗಡಿಗೆ ಎತ್ತಿಕೊಂಡು ರುಕ್ಮಿಣಿ ಮಾತಾಡದೆ ಒಳಗೆ ನಡೆದಳು. ರಾಜಲಕ್ಷ್ಮಿ ತಾಯಿಯನ್ನು ಹಿಂಬಾಲಿಸಿದಳು. ಪದ್ಮನಾಭಯ್ಯ ಕೆಳಗೆ ಬಿದ್ದಿದ್ದ ಕಾಗದವನ್ನು ಎತ್ತಿಕೊಂಡು ಕಿಟಕಿಯ ಬಳಿ ಹಿಡಿದು ಓದಿದ. ಅಕ್ಕ, ಈ ಕಾಗದ ಏಕೆ ಬರೆದಿದ್ದೇನೆ ಗೊತ್ತೇ? ಇನ್ನು 8 ದಿನ ಕಳೆದರೆ ನಿನ್ನನ್ನು ನೋಡಿ 12 ವರ್ಷವಾಗುತ್ತೆ. ಮುಖ ತೊರೆದು ಹೋಗುತ್ತೆ ಅಂತ ಹೇಳ್ತಾರೆ. ಚಿಕ್ಕವರಾಗಿದ್ದಾಗ್ಲೇ ತಬ್ಬಲಿಗಳಾಗಿ ಬೇರೆಯವರ ಆಶ್ರಯದಲ್ಲೇ ಬೆಳೆದ್ವಿ. ಮುಂದೆ ನಮ್ಮ ದಾರಿ ಬೇರೆ ಆದ್ರೂ ನಾವು ಅಕ್ಕ ತಂಗಿರೇ ಅಲ್ವೇ? ನಿನ್ನ ಬಿಟ್ರೆ ನನಗ್ ತಾನೇ ಬೇರೆ ಯಾರಿದ್ದಾರೆ? ನಿನಗೂ ಅಷ್ಟೇ. ಮದುವೆಯಾದ ಕೂಡ್ಲೆ ದೂರದ ಉತ್ತರದ ಕಡೆ ಹೋಗಿದ್ದ ನಾನು ಇಷ್ಟು ವರ್ಷಗಳ ನಂತರ ಬೆಂಗಳೂರಿಗೆ ಬಂದಿದ್ದೇನೆ. ಇವರಿಗೆ ಇಲ್ಲೇ ಕೆಲಸವಾಗಿದೆ. ಒಂದ್ಸಲ ಗಟ್ಟಿ ಮನಸ್ ಮಾಡಿ ನಿನ್ ಹಳ್ಳಿನ ಮನೇನ ದನ ಕರುಗಳನ್ನ ಬಿಟ್ಟು ಮಕ್ಕಳ ಜೊತೆ ನಿನ್ ತಂಗಿ ಮನೆಗ್ ಬಾ. ಭಾನುವಾರ ಬೆಳಗಿನ ರೈಲ್ಗೆ ನಾನು ಸ್ಟೇಷನ್ಗೆ ಬಂದಿರ್ತೀನಿ. ಅವತ್ತು ಬರಲು ಆಗದಿದ್ರೆ ನೀನು ಬರೋ ದಿವಸಾನ ಬರೀ. ನನ್ನ ವಿಳಾಸ ಬರ್ದಿದ್ದೀನಲ್ಲ, ಖಂಡಿತ ನಿರಾಸೆ ಮಾಡಬೇಡ. ನಿನ್ನ ತಂಗಿ ರಾಧಾ. ಬಾಬಾಜಿಯನ್ನು ಅವರ ಹಳ್ಳಿ ಬಿಟ್ಟು ಕೊಡುವಂತಿದ್ದರೆ ಅವರೂ ಬಂದರೆ ತುಂಬಾ ಸಂತೋಷ. ಮರೆತ ಮಾತನ್ನು ಕೊನೆಯಲ್ಲಿ ಸೇರಿಸಿದ್ದಳು ರಾಧಾ. ಹೋಗ್ಲಿ, ಕೊನೆಗಾದ್ರೂ ತನ್ಗೊಬ್ಬ ಭಾವ ಇದ್ದಾನೆ ಅಂತ ರಾಧೆಗೆ ನೆನಪು ಬಂತಲ್ಲ ಅಂದುಕೊಂಡ ಪದ್ಮನಾಭಯ್ಯ. ಇನ್ನೇನು, ಅಮ್ಮ ಅವರು ಗಂಟು ಮೂಟೆ ಕಟ್ಬೋದಲ್ಲ, ತಂಗಿ ಆಗ್ರಹದಿಂದ ಆಹ್ವಾನ ಕೊಟ್ಟಿದ್ದಾಳೆ. ರುಕ್ಮಿಣಿ ತಟ್ಟನೆ ಉತ್ತರ ಕೊಡಲಿಲ್ಲ. ಹಳೆಯ ನೆನಪು ಕದಡಿ ರಾಡಿಯಾಗಿ ಕಣ್ಣೀರು ಹರಿದದ್ದು ಆ ಕತ್ತಲ ಕೋಣೆಯಲ್ಲೂ ಕಾಣುವಂತಿತ್ತು. ಕೊಟ್ಟಿದ್ದಾಳೆ, ಮುಖ ತೊರೆದು ಹೋಗುತ್ತೆ ಅಂತ ಹೆದರ್ಸಿದಾಳೆ ಅಂತೋಳ್ ತಾನೇ ಬರ್ಬೋದಿತ್ತು. ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ ರುಕ್ಮಿಣಿ ಉತ್ತರಿಸಿದಳು. ಬಿಡೆ, ನಿನ್ನದೊಂದ್ ವಿಳಾಸ ಅದೆಲ್ ಸೇರ್ಕೊಂಡಿತ್ತೋ ಅವಳ ಹತ್ರ. ನಾವಿರೋ ಈ ಹಳ್ಳಿ ಯಾವ ದಿಕ್ನಲ್ಲಿದೆ ಅಂತ ಕೂಡ ಅವಳಿಗೆ ಗೊತ್ತಿಲ್ಲ. ಹೇಗ್ ಬರ್ತಾಳೆ ಹೇಳೋ? ಅದು ನಿಜಾನೇ. ನೀವು ಬರ್ತೀರೇನೋ? ನಾನಾ? ಯಾರ್ ಕರೆದಿದ್ದಾರೆ ನನ್ನನ್ನ? ರಾಧಾ ಬರ್ದಿದ್ದಾಳಲ್ಲ. ಬರ್ದಿದ್ದಾಳೆ. ಆದ್ರೆ ಆಹ್ವಾನ ಇರೋದು ನಿನಗೆ. ಅದು ಉಪಚಾರದ ಮಾತು. ಅಲ್ಲದೆ ರುಕ್ಕು, ನನ್ ಕಂಡ್ರೆ ಅವಳ ತಿರಸ್ಕಾರ ಕಣೆ. ವಿದ್ಯೆ ಗಂಧ ಗಾಳಿ ಇಲ್ದೋನು, ಹಳ್ಳಿ ಗುಗ್ಗು ಅಂತೆಲ್ಲ ಅವಳ ಅಭಿಪ್ರಾಯ. ಹಾಗಂತ ಅವಳೇನು ತನ್ನ ಅಭಿಪ್ರಾಯನ ಮರೆಮಾಚಿಲ್ವಲ್ಲ. ತನಗೆ ತೋರಿದ್ದನ್ನ ಎದುರಿಗೆ ಆಡೋ ದಿಟ್ಟೆ ಅವಳು. ರುಕ್ಮಿಣಿ ತಲೆ ಎತ್ತಿ ಮೌನವಾಗಿ ಗಂಡನನ್ನು ದಿಟ್ಟಿಸಿದಳು. ಇರಸರಿಕೆಯಲ್ಲಿ ಹಳ್ಳಿಯ ರೈತರಂತೆಯೇ ಇದ್ದ ಪದ್ಮನಾಭಯ್ಯ. ಅವನು ತನ್ನ ಇರುವಿಕೆಯ ಬಗ್ಗೆ ಎಂದೂ ಕಾಳಜಿ ವಹಿಸಿದವನಲ್ಲ. ರುಕ್ಮಿಣಿಗೂ ಏನೂ ಅನಿಸಿರಲಿಲ್ಲ. ಆದರೂ ಇಂದು ಏಕೋ ಅವಳ ನೋಟ ಸಂಕೋಚದಿಂದ ನೆಲದತ್ತ ನೆಟ್ಟಿತು. ನಾನೇನು ಹೋಗಲ್ಲ, ಇಷ್ಟು ವರ್ಷ ಕಳಿಲಿಲ್ವೇ, ಈಗ ನೋಡಿ ಏನಾಗ್ಬೇಕಾಗಿದೆ ಎಂದಳು. ಅದು ನಾಲಿಗೆ ತುದಿಯ ಮಾತು. ಪದ್ಮನಾಭಯ್ಯನಿಗೆ ತಿಳಿಯದೆ ಅದು. ಆಗ ಮಾತಾಡಲಿಲ್ಲ ಅವನು. ರಾತ್ರಿ ರುಕ್ಮಿಣಿ ಮನೆಗೆಲಸವನ್ನು ಮುಗಿಸಿ ಮಲಗಲು ಬಂದಾಗ ಅವಳಿಗೆ ಆಶ್ಚರ್ಯ ಕಾದಿತ್ತು. ಒಂದು ಚಿಕ್ಕ ತಗಡಿನ ಟ್ರಂಕು, ಕಟ್ಟಿಟ್ಟ ಹಾಸಿಗೆ, ಒಂದು ದೊಡ್ಡ ಬುಟ್ಟಿ, 2 ಕೈಚೀಲಗಳು ಎಲ್ಲವೂ ಒಂದು ಕಡೆ ಒಟ್ಟಾಗಿ ಕುಳಿತು ಅವಳನ್ನು ದಿಟ್ಟಿಸಿ, ನಿನ್ನ ಪ್ರಯಾಣಕ್ಕೆ ಎಲ್ಲ ಸಿದ್ಧವಾಗಿದೆ ಎಂದು ಸೂಚಿಸಿದವು.
ರಾಜಿ ಅನಂತ ಇಬ್ಬರ ಸಹಾಯದಿಂದ ಪದ್ಮನಾಭಯ್ಯನೇ ಎಲ್ಲವನ್ನೂ ಸಿದ್ಧಪಡಿಸಿದ್ದ. ಇದೇನ್ರಿ, ಯಾರು ಬಂದಿದ್ದಾರೆ? ರುಕ್ಮಿಣಿ ಆಶ್ಚರ್ಯ ವ್ಯಕ್ತಪಡಿಸಿದಳು. ಯಾರು ಬಂದಿಲ್ಲ, ನೀನ್ ಹೊರಡೋದಿಕ್ಕೆ ಎಲ್ಲ ಸಿದ್ಧ ಆಗಿದೆ ಅಷ್ಟೆ. ಹೋಗ್ರಿ, ನಾನ್ ಹೋಗಲ್ಲ ಅಂತ ಆಗ್ಲೇ ಹೇಳಲಿಲ್ವೇ? ನೋಡು, ನನ್ ಮಾತ್ ಕೇಳು. ಇಬ್ರು ಹುಡುಗರನ್ನು ಕರ್ಕೊಂಡ್ ಹೋಗ್ಬಾ. ಮಕ್ಕಳು ಹೊರಗಿನ ಪ್ರಪಂಚ ನೋಡ್ಬೇಕು. ನೀನ್ ತಾನೇ ಏನೋ ಸೇರ್ನಲ್ಲಿದ್ದ ಅಕ್ಕಿ ಬೆಲ್ಲ ಒದ್ದು ಬಂದೋಳು, ಹೊಸಲ್ ದಾಟಿ ಹೊರಗ್ ಹೋಗ್ಲೇ ಇಲ್ಲ. ಇದೊಂದ್ ಕೆಲ್ಸ, ಹೋಗ್ಬಾ. ಓ ಸರಿ ಸರಿ, ನಿಮ್ಗೂ ನನ್ ಕಾಟ ಸಾಕಾಗಿದೆ. 4 ದಿನ ನನ್ನ ದೂರ ಕಳಿಸಿ ಹಾಯಾಗಿರ್ಬಹುದಲ್ವೇ? ಏನಾದ್ರೂ ಅನ್ಕೋಮಾರಾಯ್ತಿ. ನೀನ್ ಹೊರಟ್ರೆ ನಂಗೂ ಖುಷಿ ಆಗತ್ತೆ ಅಷ್ಟೆ. ಈ ಬುಟ್ಟಿ ಚೀಲ ಏನ್ರಿ ಇವೆಲ್ಲ? ಈ ಗಂಟ್ ನೋಡ್ತಿದ್ದ ಹಾಗೆ ರಾಧಾ ಹಳ್ಳಿ ಗುಗ್ಗುಗಳು ಅನ್ಕೋತಾಳೋ ಏನೋ. ಅನ್ಕೊಳ್ಳಿ ಬಿಡೆ, ಹಳ್ಳಿಯವರನ್ನ ಹಳ್ಳಿಯವರು ಅನ್ಕೊಂಡ್ರೆ ತಪ್ಪೇನು? ಬುಟ್ಟಿಲಿ ಒಂದ್ ಪಾತ್ರೆಲಿ ಬೆಣ್ಣೆ ಇದೆ, ಚೀಲದಲ್ಲಿ ನಮ್ ಹೊಲದಲ್ಲಿ ಬೆಳ್ದಿರೋ ಒಂದಿಷ್ಟು ದವಸ ಧಾನ್ಯ. ಬೇಡಾರಿ, ಬೆಂಗಳೂರಿನಲ್ಲಿ ಸಿಗದೆ ಇರೋದು ನಮ್ ಕುಗ್ರಾಮದಲ್ಲಿ. ನೋಡು, ನೀನ್ ಬೆಂಗಳೂರು ನೋಡಿಲ್ಲ, ಒಂದ್ಸಲ ನೋಡ್ಕೊಂಡ್ ಬಾ, ಆಮೇಲೆ ಈ ವಿಚಾರ ಮಾತಾಡೋಣ, ಆಯ್ತಾ? ಪದ್ಮನಾಭಯ್ಯ ಬಸ್ಸಿನಲ್ಲಿ ಮೈಸೂರಿನವರೆಗೆ ಬಂದು ಅಲ್ಲಿ ಬೆಳಗಿನ ರೈಲಿಗೆ ಹೆಂಡತಿ ಮಕ್ಕಳನ್ನು ಕಳುಹಿಸಿಕೊಟ್ಟ. ನಿಲ್ದಾಣದಲ್ಲಿನ ಜನಸಮೂಹ, ಹಣ್ಣು ತಿಂಡಿ ಬಿಸ್ಕತ್ತುಗಳನ್ನು ಮಾರುವವರು, ಇವುಗಳನ್ನು ನೋಡಿ ಹುಡುಗರಿಬ್ಬರು ಮುಗ್ಧರಾಗಿದ್ದರು. ಆಶ್ಚರ್ಯದಿಂದ ಅರಳಿದ ಕಣ್ಣುಗಳಿಂದ ತಮ್ಮ ಸುತ್ತಮುತ್ತ ನೋಡುತ್ತಿದ್ದರು. ಚಿಕ್ಕವಳಾದ ರಾಜಲಕ್ಷ್ಮಿಯಂತೂ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದಳು. ರುಕ್ಮಿಣಿ ಮಾತ್ರ ಮೌನ ಗೌರಿಯಂತೆ ಒಂದು ಕಂಬಕ್ಕೆ ಹೊರಗಿ ನಿಂತಿದ್ದಳು. ಮನೆ ಬಿಟ್ಟು ಹೊರಟಾಗಿನಿಂದ ಅವಳು ಒಂದೇ ಒಂದು ಮಾತು ಆಡಿರಲಿಲ್ಲ. ಸಂತೋಷ ಪಡುವುದು ಒತ್ತಟ್ಟಿಗಿರಲಿ, ಉಕ್ಕಿ ಬರುತ್ತಿದ್ದ ದುಃಖವನ್ನು ಗಂಡ ಮಕ್ಕಳಿಂದ ಮುಚ್ಚಿಡಲು ಹರಸಾಹಸ ಪಡುತ್ತಿದ್ದಳು. ಅದಕ್ಕೆ ಮೌನದ ಮೊರೆ ಹೊಕ್ಕಿದ್ದಳು. ಹೆಂಗಸರ ಗಾಡಿಯಲ್ಲಿ ಒಂದು ಕೊನೆಯ ಜಾಗದಲ್ಲಿ ಅವರನ್ನೆಲ್ಲ ಕೂರಿಸಿ ಸಾಮಾನು ಹೊತ್ತು ತಂದು ಒಳಗಿಟ್ಟು, ಸಾಮಾನು ಇಳಿಸ್ಕೋರುಕ್ಕೋ, ಇಳಿಯುವಾಗ ಗಲಾಟೆಯಲ್ಲಿ ಮರ್ತು ಬಿಡ್ಬೇಡ, ಪದ್ಮನಾಭಯ್ಯ ಎಚ್ಚರಿಸಿದ. ರುಕ್ಮಿಣಿ ಬಾಯಿಗೆ ಸೆರಗು ಮುಚ್ಚಿದಂತೆ ತಲೆ ಅಲ್ಲಾಡಿಸಿದಳು. ಖರ್ಚು ದುಡ್ಡು ಸಾಕೇನೆ, ಇನ್ನೊಂದು 5 ರೂಪಾಯಿ ಕೊಟ್ಟಿರ್ಲೇನೋ? ಸಾಕು, ಕಷ್ಟದಿಂದ ಮಾತು ಹೊರಬಂತು. ಟಿಕೆಟ್ ಜೋಪಾನ. ಹ್ಞೂ. ರಾಧಾ ಸ್ಟೇಷನ್ಗೆ ಬರ್ದಿದ್ರೆ ಏನೇ ಮಾಡ್ತೀಯಾ? ಮಾಡೋದೇನು, ಅಲ್ಲೇ ಸ್ಟೇಷನ್ ಅಲ್ಲೇ ಕೂತಿದ್ದು ಇನ್ನೊಂದ್ ಗಾಡಿ ಹತ್ಕೊಂಡು ವಾಪಸ್ ಬರ್ತೀವಿ. ರುಕ್ಕು ಹೆದರಿಕೆಯಿಂದ ಅಳುತ್ತಲೇ ನುಡಿದಳು. ಯಾಕಮ್ಮ ಹೆದರ್ಕೋತಿ? ಅಡ್ರೆಸ್ ಇದೆಯಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ ಬಿಡು, ಅನಂತ ಧೈರ್ಯ ಹೇಳಿದ. ಬೆಂಗಳೂರನ್ನು ಎಂದೂ ನೋಡಿರದ ಹುಡುಗನಿಗೆ ಅದೊಂದು ಸಮಸ್ಯೆಯಾಗಿ ತೋರಲಿಲ್ಲ. ಇವರ ಪಕ್ಕದಲ್ಲೇ ಕೂತಿದ್ದ ಒಬ್ಬ ಹೆಂಗಸು ಇವರ ಮಾತುಗಳನ್ನು ಕೇಳಿಸಿಕೊಂಡವಳು. ಬೆಂಗಳೂರಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಎಂದು ವಿಚಾರಿಸಿದಳು. ಇವರು ಚಾಮರಾಜಪೇಟೆಗೆ ಹೋಗ್ಬೇಕು. ಏನಮ್ಮ, ನೀವು ಅಲ್ಲಿಗೆ ಹೋಗ್ತೀರಾ? ಪದ್ಮನಾಭಯ್ಯ ಆತುರದಿಂದ ಕೇಳಿದ. ಹ್ಞೂ, ನಾವು ಬೆಂಗಳೂರಿಗೆ ಹೊರಟಿದೀವಿ. ಶಂಕರ್ಪುರದಲ್ಲಿ ನಮ್ಮನೆ ಇರೋದು. ಸ್ಟೇಷನ್ಗೆ ಯಾರು ಬರ್ದಿದ್ರೆ ನಾನ್ ಮೊದ್ಲು ಚಾಮರಾಜಪೇಟೆಗೆ ಹೋಗಿ ಅವರ ವಿಳಾಸ ಮನೆ ತೋರಿಸ್ತೀನಿ. ನೀವ್ ಧೈರ್ಯವಾಗಿ ಹೋಗ್ಬನ್ನಿಪ್ಪ. ಚೀಲದಿಂದ ಅಡಿಕೆಯ ಚೂರನ್ನು ತೆಗೆಯುತ್ತಾ ಆಕೆ ಭರವಸೆ ಕೊಟ್ಟಳು. ರೈಲು ಸಿಳ್ಳು ಹಾಕಿ ನಿಧಾನವಾಗಿ ಚಲಿಸಲಾರಂಭಿಸಿತು. ಮಕ್ಕಳು ಕೈ ಬೀಸಿದರು. ನೀರು ತೆರೆ ಹಾಕಿದ್ದ ಕಣ್ಣುಗಳಿಂದ ರುಕ್ಕು ಮಸುಕು ಮಸುಕಾಗಿ ಕಾಣಿಸಿ ದೂರವಾಗುತ್ತಿದ್ದ ಗಂಡನನ್ನೇ ದಿಟ್ಟಿಸುತ್ತಿದ್ದಳು. ಏನಾಗಿದೆ ಇವಳಿಗೆ? ಯಾವ ದುಃಖ, ಯಾವ ನೆನಪು ನೋವಿನ ಬುಗ್ಗೆನ ಚಿಮ್ಮಿಸ್ತಾ ಇದೆ? ಪದ್ಮನಾಭಯ್ಯ ಯೋಚಿಸಲು ಪ್ರಯತ್ನಿಸಿ ಏನೂ ಸುಳಿವು ಸಿಗದೆ ನಿಧಾನವಾಗಿ ಊರಿನತ್ತ ಸಾಗುವ ಬಸ್ಸು ಹಿಡಿದ. ಏನಾಗಿದೆ ನನಗೆ? ರುಕ್ಮಿಣಿಯು ಯೋಚಿಸಿದಳು. ಕಣ್ಣಿನ ಆಳದಿಂದ ನೀರು ಯಾವ ಅಂಕೆಯೂ ಇಲ್ಲದೆ ಹರಿಯಿತು. ಕಿಟಕಿಯಿಂದ ಹೊರಗೆ ತಲೆ ಹಾಕಿದ್ದಳು ಅವಳು. ಬದುಕಿನ ಬಾನು ಬರಿಯ ಕಾರ್ಮೋಡಗಳಿಂದಲೇ ತುಂಬಿದ್ದಂತೆ ಆಕೆಗೆ ಆ ಕ್ಷಣದಲ್ಲಿ ತೋರಿತು. ಚಿಕ್ಕ ವಯಸ್ಸಿನಲ್ಲಿ ಅನಾಥರಾಗಿ ಹೆರವರ ಆಶ್ರಯದಲ್ಲಿ ದಿನ ನೂಕಿದ್ದು, ಮದುವೆಯ ಮಂಗಳವಾದ್ಯದೊಡನೆ ಆರಂಭವಾದ ಏಕತಾನದ ಜೀವನ, ಇದ್ದೊಬ್ಬ ತಂಗಿಯನ್ನು ದೂರ ಮಾಡಿದ್ದು, ತನ್ನನ್ನು ಹಂಗಿನ ಬಾಳಿನಿಂದ ಬಿಡಿಸಿದ್ದಕ್ಕಾಗಿ ಗಂಡನನ್ನು ಕಂಡರೆ ಮೊದಮೊದಲು ಅಭಿಮಾನವೆನ್ನಿಸಿದ್ದು, ದಿನ ಕಳೆದಂತೆ ಉದಾಸೀನ ಕಿಣಕಿ ನೋಡಿದ್ದು, ದುಡಿಮೆಗೆ ಸಾಕಷ್ಟು ಪ್ರತಿಫಲವಿಲ್ಲದ ಬರಡು ಜೀವನ, ಎಲ್ಲವನ್ನೂ ನೆನಪು ಮಾಡಿಕೊಳ್ಳುತ್ತಿದ್ದಳು. ರಂಗುರಂಗಿನ ನಾಗರಿಕ ಜೀವನದ ಕನಸು ಕಂಡಿದ್ದವಳಿಗೆ ಭ್ರಮ ನಿರಸನವಾಗಿತ್ತು. ರುಕ್ಮಿಣಿ ಸೆರಗಿನಿಂದ ಕಣ್ಣುರಿಸಿಕೊಳ್ಳುತ್ತಾ ತನ್ನ ಹಳೆಯ ನೂಲು ಸೀರೆಯನ್ನು ತಿರಸ್ಕಾರದಿಂದ ನೋಡಿದಳು. ಬದುಕಿನ ಬಹುಭಾಗ ಅಂತಹ ಸೀರೆಗಳನ್ನು ಉಡುತ್ತಲೇ ಕಳೆದುದಾಗಿತ್ತು. ಎಂದು ಸೋಪಿನ ನೊರೆಯ ಅವಶ್ಯಕತೆಯಿಲ್ಲದ ಬಣ್ಣದ ಸೀರೆಗಳು. ಬೆಳಗ್ಗೆ ಸ್ನಾನ ಮಾಡಿ ಒಮ್ಮೆ ಬಟ್ಟೆ ಬದಲಿಸಿಬಿಟ್ಟರೆ ಪುನಃ ನಾಳಿನ ಬೆಳಗಿನವರೆಗೆ ಭಯವಿಲ್ಲ. ಅಲ್ಲದೆ ಬಟ್ಟೆ ಬದಲಿಸಿ ಹೋಗುವುದಾದರೂ ಎಲ್ಲಿಗೆ?
ಅಲ್ಲಿ ಸುತ್ತಮುತ್ತಲಿನ ಯಾರ ಮನೆಗೆ ಹೋದರೂ ಇದ್ದ ಸ್ಥಿತಿಯಲ್ಲೇ ಹೋಗಬಹುದು. ಶೃಂಗಾರವಾಗಿ ಹೋಗಬೇಕೆಂದು ಅವಳಿಗೂ ತೋರುತ್ತಿರಲಿಲ್ಲ. ಅವಳು ಉಟ್ಟ ಬಟ್ಟೆಯಲ್ಲೇ ಬಂದಿರುವಳು ಅಥವಾ ಸಿಂಗರಿಸಿಕೊಂಡು ಬಂದಿರುವಳು ಎಂಬುದನ್ನು ಆ ಹಳ್ಳಿಯಲ್ಲಿ ಯಾರೂ ಗಮನಿಸುವವರಿರಲಿಲ್ಲ. ಬೆಂಗಳೂರು ನಿಲ್ದಾಣದಲ್ಲಿ ರಾಧೆಯನ್ನು ಗುರ್ತಿಸುವುದು ರುಕ್ಮಿಣಿಗೆ ಸ್ವಲ್ಪವೂ ಕಷ್ಟವಾಗಲಿಲ್ಲ. ತಿಳಿ ಹಳದಿಯ ನೈಲಾನ್ ಸೀರೆ, ಅದಕ್ಕೊಪ್ಪುವ ತುಂಡು ತೋಳಿನ ರವಿಕೆ, ಗೋಪುರದ ಹೆರಳು ಹಾಕಿಕೊಂಡಿದ್ದ ಅವಳು ಹಸಿರು ಬಣ್ಣದ ಕನ್ನಡಕ ಹಾಕಿಕೊಂಡಿದ್ದಳು. ಕೆಂಪು ಚೆಲ್ಲುವ ಉಗುರು, ರಕ್ತ ಚಿಮ್ಮುವಂತಿದ್ದ ತುಟಿಗಳು, ಅದೇ ಬಣ್ಣದ ತಿಲಕ ಬಿಳಿಯ ಮುಖಕ್ಕೆ ಮೆರುಗು ಕೊಟ್ಟಿತ್ತು. ತಿದ್ದಿದ ಹುಬ್ಬು, ಕಾಡಿಗೆ ಬಳಿದ ದೊಡ್ಡ ಕಣ್ಣುಗಳು, ಮೋಹಕ ನಿಲುವು. ಸಾಮಾನು ಹೊತ್ತು ಹೋಗುತ್ತಿದ್ದ ಜನರು ಅವಸರದಲ್ಲಿಯೂ ಒಮ್ಮೆ ಅತ್ತ ತಿರುಗಿ ಅವಳನ್ನು ನೋಡಿಯೇ ಮುಂದೆ ಸಾಗುತ್ತಿದ್ದರು. ಅಷ್ಟು ಜನರನ್ನು ಆಕರ್ಷಿಸಿದ್ದ ಸಿಂಗಾರಿ ರಾಧಾ ಎಂದು ತಿಳಿದಾಗ ರುಕ್ಮಿಣಿಗೆ ಹೆಮ್ಮೆಯ ಜೊತೆ ಬೇರೆ ಅವ್ಯಕ್ತ ಭಾವವೊಂದು ಮನದಲ್ಲಿ ಹೊಕ್ಕು ಮನಸ್ಸೆಲ್ಲ ರಾಡಿಯಾಯಿತು. ಕಣ್ಣು, ಬಣ್ಣ ಎರಡನ್ನು ಬಿಟ್ಟರೆ ಅಕ್ಕ ತಂಗಿಯರಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲ. ಸಾಮವರ್ಣ, ಮಾಲಗಣ್ಣು ರುಕ್ಮಿಣಿಯದ್ದಾದರೆ ಹಾಲು ಕೆನೆಯ ಬಣ್ಣ, ದೊಡ್ಡದಾದ ಹೊಳಪು ಕಣ್ಣುಗಳನ್ನು ಪಡೆಯುವ ಭಾಗ್ಯ ರಾಧೆಯದಾಗಿತ್ತು. ಅನಾದರಕ್ಕೆ ಸಿಕ್ಕಿ ರುಕ್ಮಿಣಿಯ ಚೆಲುವು ಮಾಸಿದ್ದರೆ, ನೂತನವಾದ ಉಡುಗೆಯಲ್ಲಿ ಆಧುನಿಕ ಶೃಂಗಾರ ಸಾಧನಗಳ ನೆರವಿನಿಂದ ರಾಧೆಯ ಚೆಲುವು ಇಮ್ಮಡಿಯಾಗಿತ್ತು. ರಾಧಾ! ರುಕ್ಮಿಣಿ ಹತ್ತಿರ ಬಂದು ಕೂಗಿದಳು. ಗಾಡಿಗಳಿಂದ ಇಳಿದು ಬರುತ್ತಿದ್ದವರನ್ನೆಲ್ಲ ಕಾತರದಿಂದ ಗಮನಿಸುತ್ತಿದ್ದ ರಾಧಾ ತಟ್ಟನೆ ಮುಂದೆ ಬಂದು ಅಕ್ಕನ ಕೈ ಹಿಡಿದುಕೊಂಡಿದ್ದಳು. ಬಹಳ ವರ್ಷಗಳಿಂದ ನೋಡದೇ ಇದ್ದ ಅಕ್ಕ ತಂಗಿಯರ ಮಿಲನ ಅಪೂರ್ವ ನೋಟವಾಗಿದ್ದು, ಭಾವನೆಗಳ ಮಹಾಪೂರ ಹರಿದು ಹೃದಯವನ್ನು ತುಂಬಿ ಮಾತು ಹೊರಡದಾಯ್ತು. ಅಮ್ಮ, ಮನೆಗೆ ಹೋಗೋಣ. ಅರ್ಧ ತೊಡೆ ಮುಚ್ಚುವಂತಿದ್ದ ಫ್ರಾಕ್ ಹಾಕಿಕೊಂಡು ಪೋನಿಟೈಲ್ ಕಟ್ಟಿಕೊಂಡಿದ್ದ ರಾಧೆಯ ಮಗಳು ಸುನೀತಿ ತಾಯಿಯನ್ನು ಎಚ್ಚರಿಸಿದಳು. ಹೋಗೋಣ. ಇವನು ಅನಂತ, ಇವಳು ರಾಜಲಕ್ಷ್ಮಿ. ರಾಜಲಕ್ಷ್ಮಿನೇ ಅಲ್ವಾ? ರಾಧಾ ಹಿಂದೆ ಅಕ್ಕ ಎಂದೂ ಬರೆದಿದ್ದ ಕಾಗದದ ನೆನಪಿನಿಂದ ಮಕ್ಕಳನ್ನು ಗುರ್ತಿಸಲು ಪ್ರಯತ್ನಿಸಿದಳು. ರುಕ್ಮಿಣಿಯಂತೂ ಯಾವ ನೆನಪನ್ನು ಹಸುರಾಗಿಸಲು ಯತ್ನಿಸಿದವಳಲ್ಲ. ನಿನ್ಗೆಷ್ಟ್ ಜನ ಮಕ್ಕಳು? ಇವಳೆ ಚಿಕ್ಕವಳೇನು ಎಂದಳು. ನಿನ್ನ ಮಗಳೇ ಎಂದು ಕೇಳುವ ಅವಶ್ಯಕತೆಯೇ ಇರಲಿಲ್ಲ. ರಾಜಲಕ್ಷ್ಮಿ, ಸುನೀತಿ ಇಬ್ಬರಲ್ಲೂ ಅಕ್ಕ ತಂಗಿಯರೆಂದು ಹೇಳಬಹುದಾದಷ್ಟು ಹೋಲಿಕೆ ಇತ್ತು. ವ್ಯತ್ಯಾಸ ಇದ್ದದ್ದು ಉಡುಗೆ ತೊಡುಗೆಗಳಲ್ಲಿ ಮಾತ್ರ. ಹಳ್ಳಿಯ ಹೊರ ಓಡಾಟ, ಪುಷ್ಟಿಯಾದ ಹಾಲು ಮೊಸರು, ಊಟದಲ್ಲಿ ತಿಂದ ರಾಜಿ ದುಂಡಗಿದ್ದರೆ ಸುನೀತಿ ಬಿಳಿಚಿಕೊಂಡು ಸಣ್ಣಗೆ ಕಾಣುತ್ತಿದ್ದಳು. ಕೂಲಿಯವನ ಕೈಲಿ ಸಾಮಾನು ಹೊರಿಸಿಕೊಂಡು ಹೊರಗೆ ಬಂದು ಗಾಡಿ ಮಾಡಿಕೊಂಡು ಮನೆ ತಲುಪಿದರು ಮಾತು ಕುಂಟಾಗಿತ್ತು. ಒಬ್ಬರನ್ನೊಬ್ಬರು ನೋಡುತ್ತಾ ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳುತ್ತಿರುವಾಗಲೇ ಗಾಡಿ ಮನೆಯ ಮುಂದೆ ಬಂದು ನಿಂತಿತು. ರಾಧಾ ಮೊದಲು ಇಳಿದು ಬಾಗಿಲಿಗೆ ಹಾಕಿದ್ದ ಬೀಗವನ್ನು ತೆಗೆದು ರುಕ್ಮಿಣಿಯನ್ನು ಒಳಗೆ ಬರಮಾಡಿಕೊಂಡಳು. ಮಕ್ಕಳು ಹಸಿದಿದ್ದರು. ಮೊದಲು ಊಟ. ಚಪಾತಿ ಬಡಿಸಿದಾಗ ರುಕ್ಮಿಣಿ, ಊಟಕ್ಕೂ ರೊಟ್ಟಿ ಮಾಡ್ಬೇಕೇನೆ ಎಂದಳು. ಮಾಡದೇ ಇದ್ರೆ ವಿಧಿ ಇಲ್ಲ ಅಕ್ಕ. ಅವ್ರು ಕೊಡೋ ಅಕ್ಕಿ 1 ವಾರಕ್ಕೂ ಸಾಕಾಗಲ್ಲ. ಬ್ಲಾಕ್ ನಲ್ಲಿ ಎಷ್ಟು ಅಂತ ತರೋದು? ಬ್ಲಾಕ್ ಅಂದ್ರೆ ಅಕ್ಕಿ ಮಾರೋ ಅಂಗಡಿ ಹೆಸರಾ? ಹುಡುಗರು ಗಹಗಹಿಸಿ ನಕ್ಕರು. ಹಳ್ಳಿಯಲ್ಲಿದ್ದರೂ ಅನಂತನಿಗೆ ಆ ಪದದ ಅರ್ಥ ಗೊತ್ತಿತ್ತು. ಅಕ್ಕನ ಮುಗ್ಧತೆಗೆ ನಗುತ್ತಾ ರಾಧೆ ಬ್ಲಾಕ್ ನಲ್ಲಿ ಸಾಮಾನ್ ತರುವ ವಿವರಣೆ ಕೊಟ್ಟಳು. ಅಕ್ಕ, 1 ಕೆಜಿ ಅಕ್ಕಿಗೆ 2 ರೂಪಾಯಿ, 1 ಕೆಜಿ ಸಕ್ಕರೆಗೆ 3 ರೂಪಾಯಿ ಎಂದೆಲ್ಲ ವಿವರಣೆ ಕೊಟ್ಟಾಗ ನಗುವುದು ರುಕ್ಮಿಣಿಯ ಸರದಿ. ರಾಮ, ಹೀಗೂ ಉಂಟೇನೆ ಎಂದಳು. ಬೆಳಗಾಗೆದ್ದು ಹಸುವಿಗೆ ಅರ್ಧ ಸೇರು ಅಕ್ಕಿ 1 ಅಚ್ಚು ಬೆಲ್ಲ ತಿನ್ನಿಸುತ್ತಿದ್ದ ಅವಳಿಗೆ ಈ ಅಭಾವ ಅರ್ಥವಾಗಲೇ ಇಲ್ಲ. ಹಳ್ಳಿಯ ದೊಡ್ಡ ಮನೆಯಲ್ಲಿ ಕಣ್ಣು ಹಾಯಿಸಿದ ಕಡೆ ಚೀಲಗಳು, ಮನೆ ತುಂಬಾ ದವಸ ಧಾನ್ಯ, ಕೊಟ್ಟಿಗೆಯ ತುಂಬಾ ಹಸು ಕರು ಎಮ್ಮೆ. ಅಕ್ಕ, ಸ್ವಲ್ಪ ಮನೆ ಕಡೆ ನೋಡ್ಕೋತಿರ್ತೀಯಾ? ರೇಷನ್ ತಂದ್ಬಿಡ್ತೀನಿ ಎಂದು ಬೆಳಿಗ್ಗೆ 8 ಗಂಟೆಗೆ ಹೋದ ರಾಧಾ 11 ಗಂಟೆಗೆ 2 ಕೈ ಚೀಲ ಹಿಡಿದು ಬಂದಾಗ ರುಕ್ಮಿಣಿಗೆ ಸೋಜಿಗ. ಈ ಸಾಮಾನ್ ತರೋಕೆ ಇಷ್ಟ ಹೊತ್ತೆ ಎಂದುಕೊಂಡಳು. ಯಾಕೆ ಇಷ್ಟೊತ್ತು? 1 ಬಂಡಿ ಸಾಮಾನ್ ತರಬಹುದಾಗಿತ್ತಲ್ಲ ಎಂದಳು. ಇವತ್ತು ಕ್ಯೂ ತುಂಬಾ ದೊಡ್ಡದಿತ್ತು, ಕಾಯ್ಬೇಕಾಯ್ತು ಅಕ್ಕ. ಅಯ್ಯೋ ನನ್ ತಾಯಿ, 1 ಹಿಡಿ ಸಕ್ಕರೆಗೂ ಗೋಧಿಗೂ ಇಷ್ಟೊತ್ತು ಬಿಸಿಲ್ನಲ್ಲಿ ನಿಂತಿದ್ಯೇನೆ? ಅಂದ್ಹಾಗೆ ನಿನ್ ಬಾವ ಏನೋ ಒಂದಿಷ್ಟು ಸಾಮಾನ್ ಕೊಟ್ಟಿದ್ದಾರೆ ನೋಡು. ನನ್ಗದನ್ನೆಲ್ಲ ತರೋಕೆ ನಾಚಿಕೆ ಆಯ್ತು. ಆದ್ರೆ ಅವ್ರು ಬಿಡ್ಲಿಲ್ಲ. ಬೆಣ್ಣೆಯ ಪಾತ್ರೆ ಬುಟ್ಟಿಯಿಂದ ಹೊರಬಂದಾಗ ರಾಧಾ ಸಂತೋಷದಿಂದ ಉಬ್ಬಿದಳು. ಇದೇನಮ್ಮ? ಮಕ್ಕಳಿಗೆ ಅಚ್ಚರಿ. ಡಬ್ಬದಲ್ಲಿ ಬರುತ್ತಿದ್ದ ಡಾಲ್ಡಾ ತುಪ್ಪವನ್ನಷ್ಟೇ ಕಂಡಿದ್ದರು ಅವರು. ರಾಧಾ ಬೆಟ್ಟಿನ ತುದಿಯಲ್ಲಿ ಒಂದಿಷ್ಟು ಬೆಣ್ಣೆ ತೆಗೆದು ಮಕ್ಕಳ ಕೈಗಿಟ್ಟು, ತಿನ್ನೋಡಿ ಎಂದಳು. ತಾಯಿ ಬೆಣ್ಣೆ ಕಡಿಯುವಾಗಲೆಲ್ಲ ಕೈ ಒಡ್ಡಿ
ನಿಂಬೆ ಹಣ್ಣಿನ ಗಾತ್ರ ಬೆಣ್ಣೆ ಗಿಟ್ಟಿಸುತ್ತಿದ್ದ ರಾಜಿಗೆ ಈ ಒಪ್ಪ ಅರ್ಥವಾಗಲಿಲ್ಲ. ಚೀಲದಿಂದ ಒಂದೊಂದೇ ಸಾಮಾನು ಹೊರಬಂತು. ಚಿಕ್ಕದಾಗಿದ್ದರೂ ಚೊಕ್ಕವಾಗಿದ್ದ ಅಡಿಗೆ ಮನೆಯ ಬಡುವಿನ ಮೇಲೆ ಬಣ್ಣ ಬಣ್ಣದ ಸಾಲು ಡಬ್ಬಗಳು. ಆದರೆ ಅವುಗಳಲ್ಲಿ ಅನೇಕ ಡಬ್ಬಗಳು ಖಾಲಿ. ರಾಧಾ ಒಂದೊಂದೇ ಸಾಮಾನನ್ನು ಡಬ್ಬಗಳಲ್ಲಿ ತುಂಬಿಟ್ಟು ಅಂದವಾಗಿ ಜೋಡಿಸಿಕೊಂಡಳು. ಅವನ್ನೆಲ್ಲ ನೋಡಿ ರಾಧೆಗೆ ತಿಂಡಿ ಮಾಡುವ ಉತ್ಸಾಹ. ಮಕ್ಕಳಂತೂ ರೆಕ್ಕೆ ಬಂದಂತೆ ಹಾರಾಡಿದರು. ಇಷ್ಟಾದರೂ ರಾಧಾಳ ಗಂಡನ ಸುಳಿವೇ ಇಲ್ಲ. ನಿನ್ ಗಂಡ ಬರ್ಲೇ ಇಲ್ವಲ್ಲೇ? ಯಾವಾಗ್ಲೇ ಬರ್ತಾರೆ? ರುಕ್ಮಿಣಿ ತಡೆಯಲಾರದೆ ಕೇಳಿದಳು. ಅವರ್ ಕೆಲ್ಸಾನೇ ಅಂಥದ್ದು ಅಕ್ಕ. ತಿಂಗಳಿಗೆ 20 ದಿನ ಹೊರಗೆ ಇರ್ತಾರೆ. ಈ ಹುಡುಗರಿಗ್ ಸ್ಕೂಲು ಅವರ ಕೈಗೆ ಸಿಕ್ಕಲ್ಲ. ಈ ಸುನೀತಿ ಕೂಡ ಈಗ ನರ್ಸರಿ ಸ್ಕೂಲಿಗೆ ಹೋಗ್ತಾಳೆ. ನಾನೊಬ್ಳೆ ಎಲ್ಲದಕ್ಕೂ ಒದ್ದಾಡ್ಬೇಕು. ನಾಳೆ ನಾಡಿದ್ರಲ್ಲಿ ಬರ್ಬೋದು. 2-3 ದಿನ ಕಳೆಯಿತು. ನಗರದ ಗಡಿಬಿಡಿಯ ಯಾಂತ್ರಿಕ ಜೀವನ ರಾಧಾಳಿಗಂತೂ 1 ನಿಮಿಷವೂ ಬಿಡುವಿಲ್ಲ. ಹಾಸಿಗೆಯಿಂದ ಏಳುವಾಗಲೇ ಅವಸರ. ಹಾಲಿನವನು ಇನ್ನೂ ಬಂದಿಲ್ಲ, ಅದಿಲ್ಲ ಇದಿಲ್ಲ, ಕಾಫಿ, ತಿಂಡಿ, ಸ್ನಾನ, ಮಕ್ಕಳ ಉಪಚಾರ, ಅವರ ಬಟ್ಟೆಗಳಿಗೆ ಇಸ್ತ್ರಿ, ಪುಸ್ತಕ ಚೀಲಕ್ಕೆ ತುಂಬಿ ತಿಂಡಿಯ ಡಬ್ಬ ಸಿದ್ಧ ಮಾಡಿ ಅವರನ್ನು ಸ್ಕೂಲಿಗೆ ಕಳುಹಿಸಿದ ಮೇಲೆ ಮನೆ ಕೆಲಸ ಏನಾದರೂ ಇದ್ದದ್ದೇ. ಸಾಮಾನು ತರುವುದು, ಮಕ್ಕಳ ಬಟ್ಟೆ ಜೋಪಾನ ಮಾಡುವುದು, ಇಂತಹುದು ಇನ್ನೆಷ್ಟೋ, 1-2. ಮತ್ತೆ ಮಕ್ಕಳು ಮನೆಗೆ ಬರುವ ಹೊತ್ತಿಗೆ ತಿಂಡಿ ಊಟಗಳ ತಯಾರಿ. ಆದರೂ ಇದ್ದುದರಲ್ಲೇ ಹೊತ್ತು ಉಳಿಸಿ ರಾಧಾ ತನ್ನ ಶಿಸ್ತು, ಶೃಂಗಾರಕ್ಕೆ ಗಮನ ಕೊಡುತ್ತಿದ್ದಳು. 8 ರೂಪಾಯಿನ ವಾಯಿಲ್ ಸೀರೆಯಾದರೂ ಗಂಜಿ ಹಾಕಿ ಇಸ್ತ್ರಿ ಮಾಡಿ ಗರಿ ಮುರಿಯಾಗಿ ಉಡುವಳೆ ಹೊರತು ಎಂದೂ ಹಳಸಲಾಗಿ ಇದ್ದುದಿಲ್ಲ. ಮಕ್ಕಳೆಲ್ಲ ಮಲಗಿದ ಮೇಲೆ ಅಕ್ಕ ತಂಗಿಯರು ಪಕ್ಕದಲ್ಲಿ ಮಲಗಿಕೊಂಡು ಮನ ಬಂದಷ್ಟು ಹರಟುತ್ತಿದ್ದರು. ವೇಳೆಯ ಪರಿವೆಯಿಲ್ಲದೆ ಮಾತು ಮುಂದುವರಿಯುತ್ತಿತ್ತು. ಬಾಲ್ಯದ ಸಿಹಿ ಕಹಿ ನೆನಪುಗಳು, ಮದುವೆಯಾಗಿ ಇಬ್ಬರ ಬದುಕು ಕವಲೊಡೆದಾಗ ಆದ ಹೊಸ ಅನುಭವ, ಅವರ ಜೀವನದ ರೀತಿ ನೀತಿಗಳು ಮಾತಿನಲ್ಲಿ ತೇಲಿ ಬರುವುದಿತ್ತು. 10 ಊರು ತಿರುಗಿದವಳು ರಾಧಾ. ಅಂತೆಯೇ ಅವಳ ಅನುಭವವೂ ದೊಡ್ಡದು. ಏಕತಾನತೆಯ ಜೀವನ ರುಕ್ಮಿಣಿಯದು. ಆದರೂ ಅದನ್ನೆಲ್ಲ ಕೇಳುತ್ತಾ ರುಕ್ಮಿಣಿಯ ಮನಸ್ಸು ಒಂದು ರೀತಿಯ ತೃಪ್ತಿಯನ್ನೇ ಕಂಡಿತು. ಹಳ್ಳಿಯಿಂದ ಹೊರಟಾಗ ಇದ್ದ ದುಃಖ, ಅಶಾಂತಿ, ತಾನು ಏನೋ ಕಳೆದುಕೊಂಡಿರುವೆನೆಂಬ ನೈಚ್ಯ ಭಾವ ಸ್ವಲ್ಪ ಸ್ವಲ್ಪವಾಗಿ ಮರೆಯಾಗತೊಡಗಿತು. ಮಾರನೆಯ ದಿನ ಸಂಜೆಯ ಹೊತ್ತಿಗೆ ರಾಧೆಯ ಗಂಡ ಬಂದ. ಮಕ್ಕಳಿಗೆ ಬೆಳಗಿನಿಂದಲೇ ಸಡಗರ. ಅಪ್ಪ ಬರ್ತಾರೆ ಎಂದು ಬೆಳಗಿನಿಂದ ಕುಣಿತಿದ್ದ ಸುನೀತಿ ಸುಸ್ತಾಗಿ ನಿದ್ದೆ ಹೋಗಿದ್ದಳು. ರಾಧಾಳ ಮುಡಿಯನ್ನು ಅಲಂಕರಿಸಿದ್ದ ಗುಲಾಬಿ ಸಪ್ಪೆಯಾಗಿ ಒಣಗಿತ್ತು. 10ನೆಯ ಸಲ ಮುಖಕ್ಕೆ ಪೌಡರ್ ಲೇಪಿಸಿಕೊಂಡು ರಾಧಾ ಓಡುತ್ತಾ ಹೋಗಿ ಬಾಗಿಲು ತೆಗೆದಳು. ಬಂದ್ರಾ? ಅಕ್ಕ ಬಂದಿದ್ದಾರೆ ಬನ್ನಿ. 3 ದಿನದಿಂದ ನೀವು ಬರ್ಲಿಲ್ಲ ಅಂತ ಚಡುಪಡಿಸಿದ್ದು ಅದ್ ಎಷ್ಟು ಸಲವೋ. ಅಕ್ಕಂಗೆ ಕಾಗ್ದ ಬರ್ದಿದ್ದೆ, ಭಾವ ಕಳಿಸ್ಕೊಟ್ಟಿದ್ದಾರೆ. ಹೋ, ನಾನ್ ಬರ್ಲಿಲ್ಲ ಅಂತ ಕೇಳಿದ್ರೇನೋ? ಹೋಗ್ಲಿ ಬಿಡು, ನಿನಗಂತೂ ನನ್ ಯೋಚನೆ ಇಲ್ಲ. ಅವರಾದ್ರೂ ನೆನೆಸ್ಕೊಂಡ್ರಲ್ಲ. ಅವನ ಹಿಡಿತದಲ್ಲಿ ರಾಧಾಳ ಕೆನ್ನೆ ಕೆಂಪೇರಿತು. ಗಂಡನ ಕೈ ಹಿಡಿದುಕೊಂಡೇ ಅಕ್ಕನ ಹತ್ತಿರಕ್ಕೆ ಎಳೆದು ತಂದಳು. ಒಂದು ಕೈಲಿ ಮಗಳು, ಇನ್ನೊಂದು ಕೈಲಿ ಹೆಂಡತಿ ಇಬ್ಬರನ್ನು ಹಿಡಿದು ಬರುತ್ತಿದ್ದುದು ಒಂದು ಸುಂದರ ಚಿತ್ರದಂತೆ ರುಕ್ಮಿಣಿಗೆ ತೋರಿತು. ಹೊರಗಡೆ ಅವನದೊಂದು ರೀತಿಯ ದುಡಿತ, ರಾಧಾಳದ್ದೇನು ಕಡಿಮೆಯೇ. ಆದರೂ ಒಟ್ಟಿಗಿರುವ ಈ ಹೊತ್ತನ್ನು ಅವರು ಸಂತಸದ ಬುಗ್ಗೆಯಂತೆ ಮಾಡಿಕೊಂಡಿದ್ದರು. ಬೇಸರದ ನೆರಳು ಅಲ್ಲಿ ಸುಳಿಯುವಂತಿರಲಿಲ್ಲ. ಏನು ತಿನ್ನುತ್ತಿದ್ದೇವೆ ಎಂಬುದರ ಪರಿವೆಯೂ ಇಲ್ಲದೆ ನಗೆಯಲ್ಲಿ ಮಾತಿನಲ್ಲಿ ಊಟ ಸಾಗಿತು. ರೀ, ತುಪ್ಪ ಹೇಗಿದೆ? ರಾಧಾ ಕೇಳಿದಳು. ಯಾಕೆ, ಏನಾಯ್ತೋ? ಎಂದಿನಂತೆ ಚೆನ್ನಾಗೇ ಇದೆಯಲ್ಲ. ಇಷ್ಟೇನ ನಿಮಗ್ ತಿಳಿಯೋದು? ಅಕ್ಕ ಊರ್ನಿಂದ ಸೊಗಸಾದ ಬೆಣ್ಣೆ ತಂದಿದ್ಲು, ಅದರದ್ದೇ ತುಪ್ಪ. ರಾಧಾ ನಕ್ಕಳು. ಹೌದಾ ಅಂತ ಕಣ್ಣು ಮಿಟಿಕಿಸಿ ನಕ್ಕರು ಆತ. ಏನೋ ಬಿಡು, ನಿನ್ ಜೊತೆ ಕೂತಿದ್ರೆ ರುಚಿ ಯಾವ್ದಿದ್ರೂ ಚೆನ್ನಾಗೆ ಅನ್ಸತ್ತೆ ಎನ್ನುವಂತಿತ್ತು ಆ ನಗು. ಅಕ್ಕನಿಗೆ ಹಾಸಿಗೆ ಹಾಸಿಕೊಟ್ಟು ರಾಧಾ ರೂಮು ಸೇರಿದಳು. ಮುಚ್ಚಿದ ಬಾಗಿಲನ್ನು ದಬ್ಬಿಕೊಂಡು ನಗುವಿನ ಅಲೆ ಆಗಾಗ ಕೇಳಿಬರುತ್ತಿತ್ತು. ರುಕ್ಮಿಣಿಯ ಪಕ್ಕದಲ್ಲಿ ಮಲಗಿದ್ದ ಮಕ್ಕಳು ನಿದ್ರೆ ಮಾಡಿದ್ದರು. ಅವಳಿಗೆ ಮಾತ್ರ ನಿದ್ರೆ ಬಾರದು. ರಾಧಾ ಎಂತಹ ಜಾಣೆ! ಇದ್ದುದರಲ್ಲಿ ಸುಖವನ್ನು ಕಾಣುವ ಕಲೆ ಅವಳಿಗೆ ಸಾಧಿಸಿದೆ. ಯಾವ ತಾಪತ್ರಯವೂ ಕಷ್ಟವೂ ಅವಳ ನಗುವನ್ನು ಕಸಿದುಕೊಂಡಿಲ್ಲ. ಜೀವನವನ್ನು ಸವಿ ಮಾಡಿಕೊಂಡು ಅದನ್ನು ಎಲ್ಲರಿಗೂ ಹಂಚಬಲ್ಲಳು. ಇರುವುದರಲ್ಲಿ ಸುಖವನ್ನು ಕಾಣಬೇಕೇ ಹೊರತು ಇಲ್ಲದುದಕ್ಕೆ ಹಂಬಲಿಸುತ್ತಾ ಜೀವನವನ್ನು ಬೇಸರದ ಮಡುವಿನಲ್ಲಿ ತಳ್ಳುವುದಾದರೂ ಯಾವ ಸುಖಕ್ಕೆ? ಅವಳಿಗೆ ತಾನೇ ಯಾತರ ಕೊರತೆ? ಉಡುಪಿನಲ್ಲಿ, ರೀತಿಯಲ್ಲಿ ಥಳಕು ಇಲ್ಲದಿದ್ದರೂ ಪದ್ಮನಾಭಯ್ಯ ಅವಳನ್ನು ತುಂಬಾ ಚೆನ್ನಾಗಿಯೇ ನಡೆಸಿಕೊಂಡಿದ್ದ. ಬಾಯಲ್ಲಿ ಬಂದುದನ್ನು ತಲೆಯಲ್ಲಿ ಹೊತ್ತು ಮಾಡಿದ್ದೂ ಉಂಟು. ಆದರೆ ಅವನ ಜೀವನದ ರೀತಿಯೇ ಬೇರೆ. ಅಲ್ಲಿನ ಕೆಲಸಕ್ಕೆ, ಅಲ್ಲಿನ ಜನಗಳ ಜೊತೆಗೆ ತಕ್ಕ ಹಾಗೆ ಇತ್ತು ಅವನ ನಡೆ ನುಡಿ. ಅದರಲ್ಲಿ ಅನುಮಾನ ಪಡುವುದಕ್ಕೇನಿದೆ? ಮನಸ್ಸಿಗೆ ಬೇಸರ ತಂದುಕೊಂಡು
ತಾನೂ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವ ಬದಲು ತನ್ನನ್ನು ಸುಧಾರಿಸಿಕೊಂಡು ಅವನನ್ನೂ ಸುಧಾರಿಸಬಹುದಲ್ಲ. ಮೇಲಿನ ಬಟ್ಟೆ ಬರೆಗಳಿಗೆ ಮರ್ಯಾದೆ ಕೊಡುವಂತಿದ್ದರೆ ಅದನ್ನು ತಿದ್ದಿಕೊಳ್ಳುವುದು ಮಹಾ ಎಷ್ಟು ಹೊತ್ತಿನ ಕೆಲಸ. ಆದರೆ ಅವನ ಹೃದಯದ ನಾಗರಿಕತೆ, ಸಿರಿವಂತಿಕೆ ಯಾರಿಗಿದ್ದೀತು? ಎಲ್ಲಿ ಹೋದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು. ಯೋಚನೆ ಮಾಡುತ್ತಿದ್ದಂತೆ ಸವಿನಿದ್ರೆ ಹತ್ತಿತ್ತು. ರಾಧಾ ಗಂಡನೊಡನೆ ಮಕ್ಕಳನ್ನು ಕೂಡಿಕೊಂಡು ಬಂದು ಸ್ಟೇಷನ್ನಲ್ಲಿ ಅಕ್ಕನನ್ನು ಬೀಳ್ಕೊಟ್ಟಳು. ಅಳು ನಗುಗಳ ಸಮ್ಮಿಶ್ರಣ. ಸಿಳ್ಳು ಹಾಕಿ ರೈಲು ಚಲಿಸಿದಾಗ 4 ಕೈಗಳು ಅಲ್ಲಾಡಿದವು. ತಂಗಿ ಉಡುಗೊರೆಗಾಗಿ ತಂದಿದ್ದ ಕಾಶ್ಮೀರ ರೇಷ್ಮೆಯ ಸೀರೆಯನ್ನು ಉಟ್ಟು ಹೆರಳು ಹಾಕಿಕೊಂಡು ಕನಕಾಂಬರದ ಹೂವನ್ನು ಅದರ ಸುತ್ತ ಸುತ್ತಿದ್ದಳು ರುಕ್ಮಿಣಿ. ರಾಧು, ಇದೆಲ್ಲ ನನ್ಗೊಪ್ಪೋಲ್ಲ ಕಣೆ ಎಂದು ರುಕ್ಮಿಣಿ ಎಷ್ಟೇ ಪ್ರತಿಭಟಿಸಿದ್ದರೂ ತಂಗಿಯ ಪ್ರೀತಿಯ ಒಲುಮೆಗೆ ಮಣಿದು ಅದನ್ನು ಉಡಲೇಬೇಕಾಯ್ತು. ಮೇಲಿನ ನೋಟಕ್ಕಿಂತ ಅವಳ ಮನಸ್ಸು ಉಲ್ಲಾಸವಾಗಿ ಅರಳಿ ಮುಡಿದಿದ್ದ ಹೂವನ್ನು ನಾಚಿಸುವಂತೆ ಮುಖ ಅರಳಿ ನಿಂತಿತ್ತು. ಮೈಸೂರು ಸಮೀಪಿಸುತ್ತಿದ್ದಂತೆ ಅವಳ ಹೃದಯ ಯಾವುದೋ ಹೊಸ ಬದುಕಿನ ಕನಸನ್ನು ಕಾಣುತ್ತಿತ್ತು. ಪದ್ಮನಾಭಯ್ಯ ಅವಳಿಗಾಗಿ ಸ್ಟೇಷನ್ನಲ್ಲಿ ಕಾಯುತ್ತಿರುವನೆಂದು ಅವಳಿಗೆ ಗೊತ್ತು. ತಾವು ಬರುವ ವಿಷಯ ತಿಳಿಸಿ ಅನಂತ ಕಾಗದ ಬರೆದಿದ್ದನಲ್ಲ. ರುಕ್ಮಿಣಿಯ ನಿರೀಕ್ಷೆ ಸುಳ್ಳಾಗಲಿಲ್ಲ. ರೈಲು ನಿಂತಾಗ ಪದ್ಮನಾಭಯ್ಯ ಕಂಬವನ್ನೊರಗಿ ಹಸನ್ಮುಖದಿಂದ ನೋಡುತ್ತಿದ್ದ. ಅದೇ ಮಾಸಲು ಪಂಚೆ, ಸಾಧಾರಣ ಶರಟು, ಹೆಗಲಿನ ಮೇಲೆ ಒಂದು ವಸ್ತ್ರ. ಆದರೇನು, ಅವನು ಹೊರಗಿದ್ದ ಕಂಬದಷ್ಟೇ ಸಾಮರ್ಥ್ಯ ಅವನಲ್ಲೂ ಇದೆ. ಅಷ್ಟೇ ವಿಶ್ವಾಸದಿಂದ ಅವನನ್ನು ಹೊರಗಿಕೊಂಡು ತಾನೂ ನಿರಾತಂಕವಾಗಿರಬಹುದು. ಕಣ್ಣೀರು ಮುಚ್ಚಿಕೊಳ್ಳಲೆಂದು ಬಾಯಿಗೆ ಸೆರಗನ್ನು ಮುಚ್ಚಿಕೊಂಡು ಪ್ರಯಾಣ ಮಾಡಿದ್ದ ರುಕ್ಮಿಣಿ ನಗುವಿನ ಮುದ್ದೆಯಾಗಿ ರೈಲಿನಿಂದ ಇಳಿದಾಗ ಪದ್ಮನಾಭಯ್ಯ ತನ್ನ ಕಣ್ಣನ್ನೇ ತಾನು ನಂಬಲಿಲ್ಲ. ಬದಲಾವಣೆ ಮೇಲ್ನೋಟಕ್ಕೆ ಮಾತ್ರವಲ್ಲ, ತಮ್ಮ ಜೀವನದ ಜಾಡೆ ಬದಲಾಗಿದೆ ಎಂದು ಅವನಿಗೆ ಆಗ ತೋರದಿದ್ದರೂ ಅಷ್ಟೇ ಗೆಲುವಿನಿಂದ, ತುಂಬಿ ಬಂದ ನಗುವಿನಿಂದ ಬಂದವರನ್ನು ಸ್ವಾಗತಿಸಿದ.